ಬಿಸಿ ಬಿಸಿ ಕಜ್ಜಾಯ ಬಿಸಿ ಬಿಸಿ ಕಜ್ಜಾಯ ಮಾಡಿ ಕೊಡಲೆ ನಾನು. ಈ ಹಾಡಂತೂ ಪಿತೃಪಕ್ಷಕ್ಕೆ ಸಖತ್ತಾಗಿ ಸೂಟ್ ಆಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಕಜ್ಜಾಯ ಮತ್ತೆ ಸುಕ್ಕಿನುಂಡೆ ಮೆನುವಿನ ಮೇನ್ ಐಟಮ್ಸ್ ಆಗಿರುತ್ತೆ. ಪಾಕ ಎಲ್ಲ ಮುಂಚೆನೆ ಮಾಡಿಟ್ಕೋಬೇಕಲ್ಲ, ಅದಕ್ಕೆ ಇಲ್ಲಿ ರೆಡಿ ಮಾಡ್ಕೋತಾ ಇದೀನಿ. 2 ದಿವಸದ ಹಿಂದೆನೆ ಅಕ್ಕಿನ ನೆನೆಸಿಟ್ಟು ಒದ್ದೆ ಇರ್ಬೇಕಾದ್ರೆ ಅದನ್ನ ಇವಾಗ ಪುಡಿ ಮಾಡ್ಕೊಂಡು ಬೆಲ್ಲದ ಪಾಕ ಮಾಡ್ಕೊಂಡು ಇವಾಗ ಅದಕ್ಕೆ ಹಾಕಿ ಕಲ್ಸಿಟ್ರೆ ನಾಳೆ ಅದ್ರ ಬಂಡವಾಳ ಗೊತ್ತಾಗತ್ತೆ. ಗಟ್ಟಿಯಾಗಿ ಬರುತ್ತೋ ಇಲ್ಲ ಕರೆಕ್ಟ್ ಆಗಿ ಬರುತ್ತೋ ಅಂತ. ಪಾಕ ಹದ ಸರಿ ಹೋಗಿಲ್ಲ ಅಂದ್ರೆ ಮೂಡ್ ಆಫ್ ಆಗೋದ್ ಗ್ಯಾರಂಟಿ. ಗಟ್ಟಿ ಆದ್ರೆ ಬಾಳೆಹಣ್ಣು ಹಾಕಿ, ತೆಳ್ಳಗಾದ್ರೆ ಮೈದಾ ಹಾಕಿ ಸರಿ ಮಾಡ್ಕೋಬಹುದು ಅನ್ನೋ ಕಾನ್ಫಿಡೆನ್ಸ್ ಕೂಡ ಇದೆ. ಸುಕ್ಕಿನುಂಡೆಗೆ ಹುರ್ಗಡ್ಲೆ, ಎಳ್ಳು, ಅಕ್ಕಿನೆಲ್ಲ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದಾಯ್ತು. ಬೆಲ್ಲದ ಪಾಕ ಮಾಡಿ ಅದಕ್ಕೆ ತೆಂಗಿನಕಾಯಿನ ಹಾಕಿ ಇದೆಲ್ಲ ಪುಡಿಗಳು ಹಾಕಿದ್ರೆ ಸುಕ್ಕಿನುಂಡೆ ಪಾಕನು ರೆಡಿ ಆಯ್ತು. ಅಮ್ಮನ ಹತ್ರ ರೆಸಿಪೀಸ್ ಕೇಳ್ಕೊಳ್ತಾ ಸುನಿಲ್ ಅವ್ರ ಚಿಕ್ಕಮ್ಮಂಗ್ ಫೋನ್ ಮಾಡಿ ಪೂಜೆಗೆ ಬೇಕಾಗಿರೋ ಸಾಮಾನುಗಳೆಲ್ಲ ಇನ್ನೊಂದ್ಸತಿ ಕನ್ಫರ್ಮ್ ಮಾಡ್ಕೊಳ್ತಾ ಮೆಂಟಲಿ ಪ್ರಿಪೇರ್ ಆಗಿದ್ದಾಗಿದೆ. ನಾಳೆ ಬಿಸಿ ಮಾರ್ನಿಂಗ್ ಆಗೋದಂತೂ ಗ್ಯಾರಂಟಿ. ಮದ್ವೆ ಆದಾಗಿಂದಲೂ ನಮ್ ಚಿಕ್ಕ ಮಾವನ್ ಮನೇಲೆ ಪಕ್ಷದ ಪೂಜೆ ಮಾಡ್ತಾ ಇದ್ದಿದ್ದು. ನಮ್ಮ ಮಾವ ಅವ್ರು ತೀರೋದ್ಮೇಲಿಂದ ಅಮೆರಿಕಾದಲ್ಲಿ